ಯಾವಾಗಲೂ ಅಷ್ಟೇ ನಾವು ಇವತ್ತು ಒಂದು ಮಾತಾಡೋದು ಇನ್ನೊಂದು ಸಮಯದಲ್ಲಿ ಇನ್ನೊಂದು ಮಾತಾಡೋದು ಥರ ಅಲ್ಲ. ಯಾಕಂದರೆ ಒಂದು ತಾಯಿನೇ ಮಕ್ಕಳೆಲ್ಲರನ್ನೂ ಸಂತೈಸಬೇಕಾದ್ರೆ ಎಷ್ಟು ಕಷ್ಟಪಡ್ತಾಳೆ. ಒಂದು 3-4 ಮಕ್ಕಳಿದ್ರೆ ಈಗ ಒಂದು ರಾಷ್ಟ್ರವ್ಯಾಪಿ ಪಕ್ಷ ಇವತ್ತು ನಾವು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇಲ್ಲ, ಹೋರಾಟ ಮಾಡಿ ನಾವು ಅಧಿಕಾರಕ್ಕೆ ಬರಬೇಕಾದಂಥ ದಿನದಲ್ಲಿ ಹಲವಾರು ನಮ್ಮ ಹಿರಿಯರಿಗೆ ಸಮಕಾಲೀನರಿಗೆ ಏನಾದ್ರು ಅಸಮಾಧಾನ ಆಗಿದರೆ ಅದನ್ನು ಹೊಟ್ಟೆಗೆ ಹಾಕ್ಕೋಬೇಕು. ಯಾಕಂದರೆ ನಾನು ಮನವಿ ಮಾಡ್ತೀನಿ, ಈಗ ನನಗೆ ಸಿಕ್ಕಿದೆ ಹಾಗಾದರೆ ನಿನಗಾಗಿದ್ರೆ ಹೀಗೆ ಇರ್ತಿದ್ಯಾ ಅನ್ನೋಂಥ ಪ್ರಶ್ನೆ ಬರ್ಬೋದು. ಆದರೆ ನಾನು ಮನವಿ ಮಾಡ್ತೀನಿ, ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲರೂ ಪಕ್ಷ ಚಿಹ್ನೆ ಮೇಲೆ ಗೆದ್ದಿರೋದು, ಪಕ್ಷ ತಾಯಿ ಇದ್ದಂಗೆ ಅಂತ ನಾವೆಲ್ಲರೂ ಒಪ್ಕೊಂಡಿರೋದ್ರಿಂದ ಒಮ್ಮೊಮ್ಮೆ ಸಣ್ಣ ಪುಟ್ಟ ನಮಗೂ ಈಗ ನನಗೂ 23ರಲ್ಲೇ ಆಗೇ ಹೋಗಿತ್ತು. ನಾನು ಅದನ್ನು ಇವತ್ತು ಹೇಳೋದು ಥರ ಅಲ್ಲ, ಅವತ್ತು ಬದಲಾವಣೆ ಆಯಿತು. ನಾನು ತಾಳ್ಮೆಯಿಂದ ಇದ್ದೆ. ಒಂದು ದಿನವೂ ನಮ್ಮ ಮಾಧ್ಯಮದ ಗೆಳೆಯರ ಹತ್ರನೇ ಆಗಲಿ ಎಲ್ಲೇ ಆಗಲಿ ನನ್ನ ಒಂದು ಆವತ್ತಿನ ವಾಸ್ತವ ವಿಚಾರನ ನಾನು ಹಂಚ್ಕೊಳ್ಳಲಿಲ್ಲ. ಹಾಗೆ ಧರ್ಮಸಿಂಗ್ ಅವರ ಒಂದು ಸರ್ಕಾರ ಬಂದಾಗ ಡಿ.ಕೆ. ಶಿವಕುಮಾರ್ ಅವ್ರನ್ನೇ ತಗೊಂಡಿರೋದು. ವೀರೇಂದ್ರ ಪಾಟೀಲ್ರವ್ರ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಧರ್ಮಸಿಂಗ್ ಅವ್ರನ್ನೇ ತಗೊಂಡಿರೋದು. ಇಂತಿಂಥ ಮಹಾನ್ ನಾಯಕರುಗಳನ್ನೇ ಕೆಲವೊಂದು ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಒಂದು ಅವಕಾಶದಿಂದ ವಂಚಿತರಾಗಿದ್ದರು ಅನ್ನೋದು ಇರಬೇಕಾದ್ರೆ ನಾವು ಇದನ್ನೆಲ್ಲ ನೋಡಿ ಬೆಳೀತಾ ಇರೋರು, ಅದನ್ನು ಅನುಭವಿಸ್ತಾ ಇರೋರು ಎಲ್ಲರೂ ಒಂದು ರೀತಿಯಲ್ಲಿ ಕೆಲವು ದಿನ ಸ್ವಲ್ಪ ಕೋಪದಲ್ಲಿ ಇರ್ಬೋದು, ತಣ್ಣಗಾಗೋದ್ರ ತನಕ ಸ್ವಲ್ಪ ಟೈಮ್ ಆಗುತ್ತೆ. ನಮ್ಮ ಪಕ್ಷದ ಮುಖಂಡರು ಶಕ್ತರಿದ್ದಾರೆ, ನಮ್ಮ ಪಕ್ಷನೂ ಶಕ್ತಿ ಅಂತ ಇದೆ. ಎಲ್ಲರೂ ಒತ್ತಟ್ಟಾಗಿ ತಗೊಂಡೋಗೋಂಥ ಕೆಲಸ ಮಾಡ್ತೀವಿ. ಇರಲಿ, ನಾವೆಲ್ಲ ನಡೀತವೆ. ನಮಗೂ ಅವರೆಲ್ಲರೂ ನಮ್ಮ ಹಿರಿಯರು, ನಮಗೆಲ್ಲರೂ ವಿಶ್ವಾಸಿಗಳು, ನಾವೆಲ್ಲ ಒಂದೇ ಮನೆಯವರು. ನಾವು ಮಾತಾಡ್ತೀವಿ, ನಮ್ಮ ಹಿರಿಯರು ಮಾತಾಡ್ತಾರೆ, ಪಕ್ಷದ ಮುಖಂಡರು ಮಾತಾಡ್ತಾರೆ. ಇದನ್ನು ಸರಿ ಮಾಡ್ತೀವಿ. ಸರ್, ಖಾತೆ ನಿರೀಕ್ಷೆ ಇಲ್ಲ ಅಂತ ಹೇಳಿದ್ರಿ. ಮಂಡ್ಯ ಜಿಲ್ಲೆಯಲ್ಲಿ ನಿಮ್ಮ ಎದುರಿರುವಂಥ ಸವಾಲುಗಳೇನು ಸರ್? ಒಂದು ಕಡೆ ಚಲುವರಾಯಸ್ವಾಮಿ ಅವರು ನಿಮ್ಮ ಜೊತೆಗಿದ್ದಾರೆ, JDS ತುಂಬಾ ಸ್ಟ್ರಾಂಗ್ ಆಗಿದೆ, ಕುಮಾರಸ್ವಾಮಿ ಅಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. ಯಾರು ಟಾಸ್ಕ್ ಇದೆಯಾ ನಿಮಗೆ? ಯಾರು ನಿಮ್ಗೆ JDSನ ಸ್ಟ್ರಾಂಗ್ ಅಂದಿದ್ದು? JDS ಸ್ಟ್ರಾಂಗ್ ಅಂದಿದ್ರೆ ನಾವೆಲ್ಲ ಸೋತಿದ್ವಲ್ಲ, ಆಗ ಪಕ್ಷೇತರ ಅಭ್ಯರ್ಥಿ ಗೆಲ್ತಲ್ಲ. ಮುಖ್ಯಮಂತ್ರಿ ಯಾರಿದ್ರು? ಯಾರು ಕ್ಯಾಂಡಿಡೇಟ್ ಆಗಿದ್ರು ಪಾರ್ಲಿಮೆಂಟಲ್ಲಿ? ನಾವೆಲ್ಲ ಹಿನ್ನೆಲೆ ಗಾಯಕರಾಗಿ ಅವತ್ತು ಏನು ಮಾಡಿದ್ವಿ ಅಂತ ನಿಮಗೆ ಗೊತ್ತಿದೆ, ಮಾಧ್ಯಮದವ್ರಿಗೆ ನಾವೇನು ಮುಚ್ಚಿಡಂಗಿಲ್ಲ. ಆವತ್ತಿನ ಪರಿಶ್ರಮ ಅದಾದ ನಂತರ MLC ಚುನಾವಣೆಗಳು ನಾವೇನು ಮಾಡಿದ್ವಿ, ಪಕ್ಷನ ಯಾವ ರೀತಿ ಕಟ್ಟಿದ್ವಿ. ನಮ್ಮ ಪಕ್ಷದ ಮುಖಂಡರು ನಮಗೆ ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಅವರು ನಮಗೊಂದು ಟಾಸ್ಕ್ ಕೊಟ್ಟರು, ನನಗೂ ಚಲುವರಾಯಸ್ವಾಮಿಗೂ. ನೀವು 5 ಸೀಟ್ ಗೆದ್ರೆ ನಿಮ್ಗೆ 2 ಮಂತ್ರಿ ಮಾಡ್ತೀನಿ ಅಂತ. ನಾವು 6 ಸೀಟ್ ಗೆದ್ವಿ, 7ರಲ್ಲಿ 6 ಗೆದ್ವಿ. ಆದರೆ 2 ಕೊಡೋಕ್ಕೆ ಪ್ರಯತ್ನ ಮಾಡಿದರು. ನಾನು ಅದನ್ನು ಬೇರೆ ಇನ್ನೇನು ಮುಂದೆ ಹೇಳೋದು ಬೇಡ, ತಡ ಆಯ್ತು, ಈಗ ಕೊಟ್ಟಿದ್ದಾರೆ. ಈಗ ಮಹಿಳಾ ಸಚಿವರಿಲ್ಲದ್ರೆ ಸಂಪೂರ್ಣ ಪೂರ್ಣ ಪ್ರಮಾಣದಲ್ಲಿ ವಿಸ್ತರಣೆ ಆಗಿದೆ. ಇಲ್ಲ, ಆ ವಿಚಾರದಲ್ಲಿ ನಮ್ಮ ಪಕ್ಷ ಯಾವ ಸಮಯದಲ್ಲಿ ಏನು ತೀರ್ಮಾನ ತಗೊಳ್ತದೆ. ಆ ಮಹಿಳೆಯರಿಗೆ ಏನಾದ್ರು ಗೌರವಿಸಿರ್ತಕ್ಕಂಥ ಪಕ್ಷ ಏನಾದ್ರು ರಾಷ್ಟ್ರದಲ್ಲಿದ್ದರೆ ಅದು ಕಾಂಗ್ರೆಸ್ಸೇ. ನಾವೇ ಮುನ್ನುಡಿ ಬರೆದಿರೋರು, ನಮ್ಮನ್ನು ಯಾರು ಟೀಕೆ ಮಾಡೋಕ್ಕೆ ಅವ್ರ ಹತ್ರ ಯಾವುದೇ ಥರದ ಹಕ್ಕುಗಳು ಇಲ್ಲ. ಟೀಕೆ ಮಾಡೋದು ಮಾಮೂಲಿ ಸಹಜ, ವಿರೋಧ ಪಕ್ಷದವರು. ಆದರೆ ನಮ್ಮ ಜವಾಬ್ದಾರಿ ನಮ್ಗೆ ಗೊತ್ತಿದೆ. ಸಾಂವಿಧಾನಿಕ ನಡೆಯವರು ನಾವು, ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ನಮ್ಮದು, ಮಹಿಳಾ ಮೀಸಲಾತಿಯನ್ನು ನಾವೇ ಪ್ರತಿಪಾದನೆ ಮಾಡಿರೋದು. ಹಾಗಾಗಿ ಆ ವಿಚಾರದಲ್ಲಿ ಯಾರು ತಪ್ಪರ್ಥ ಮಾಡ್ಕೋಬೇಕು.